ಬಲಗೈ ಸಮುದಾಯದ ಬಂಧುಗಳು ಏನು ನಮ್ಮ ಬಲಗೈ ಸಮುದಾಯಕ್ಕೆ ಆಗಿರುವಂತ ಕೆಲವು ಅನ್ಯಾಯಗಳ ವಿರುದ್ಧ ಏನಂತಂದ್ರೆ ರೋಸ್ಟರ್ ಬಿಂದು ಅನ್ನೋದನ್ನ ಸರಿಯಾದ ಒಂದು ಇದರಲ್ಲಿ ನಿಟ್ಟಿನಲ್ಲಿ ತಗೊಂಡ್ ಬಂದಿಲ್ಲ. ಹಾಗಾಗಿ ನಾವು ಅದನ್ನ ಸರಿಪಡಿಸಬೇಕು. ಏನು ABC ಅಂತ ವರ್ಗಗಳು ಮಾಡಿದ್ದಾರೆ. ಎ ವರ್ಗ ಆದ ನಂತರ ಬಿ ವರ್ಗ ನಮ್ಮನ್ನ ಏನು ಪರಿಶಿಷ್ಟ ಜಾತಿಯಲ್ಲಿ ವಲಯ ಸಮುದಾಯಕ್ಕೆ ಮಾಡಿದ್ದಾರೆ, ಸೇರಿಸಿದ್ದಾರೆ. ಆ ಎ ಇಂದ ಬಿ ಬರೋದಕ್ಕೆ 9 ಜಾತಿಗಳನ್ನ ದಾಟ್ಕೊಂಡ್ ಬರೋಷ್ಟೊಳಗಡೆ ನಮ್ಗೆ ಏನು ಅಧಿಕಾರಗಳಾಗ್ಲಿ ಮತ್ತೆ ಕೆಲಸಗಳಾಗ್ಲಿ ಯಾವುದೇ ರೀತಿ ಸಿಗೋದಕ್ಕೆ 30 ವರ್ಷ ಮುಂದಕ್ಕೆ ಹೋಗುತ್ತೆ. ಹಾಗಾಗಿ ಇದರ ವಿರುದ್ಧವಾಗಿ ಇದನ್ನ ಸರಿಪಡಿಸಬೇಕು ಅನ್ನೋದ್ರ ವಿರುದ್ಧವಾಗಿ ನಾವು ಮಾಡ್ತಾ ಇದೀವಿ ಹೊರತು ಯಾವುದೇ ಜಾತಿ ಜನಾಂಗದ ವಿರುದ್ಧವಾಗಲ್ಲ. ನಮ್ಮ ಅಣ್ಣ ತಮ್ಮಂದ್ರು ಕೆಲವರು ಇದನ್ನ ವಿರೋಧಗಳು ಮಾಡ್ತಾ ಇದ್ದಾರೆ ಅವರವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ. ಹಾಗಾಗಿ ನಾವು ಯಾವುದೇ ಸಮುದಾಯದ ವಿರುದ್ಧ ಇಲ್ಲ. ನಾವು ನಮ್ಮ ಜನಾಂಗಕ್ಕೆ ಮತ್ತು ಮುಂದಿರುವ ಮಕ್ಕಳಿಗೆ ಅವ್ರಿಗೆ ಅನ್ಯಾಯ ಆಗ್ಬಾರ್ದು ಅಂತ ಆ ರೋಸ್ಟರ್ ಬಿಂದು ಏನಿದೆ ಅದನ್ನ ಈಗಾಗಲೇ ಸರಿಪಡಿಸ್ಬೇಕು ಅನ್ನೋರು ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ನಂತರ ಈ ಸಮಯದಲ್ಲಿ ಮಾತಾಡಬಾರ್ದು ಏನೋ ಗೊತ್ತಿಲ್ಲ, ನಮ್ಮ ಪಿ ಮುನ್ರಾಜಣ್ಣವರು ಏನೋ ಒಂದು ಸಣ್ಣದು 2-3 ಮಾತು ಮಾತಾಡಿದ್ರು ಅಂತ ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಿಗೆ ನಾನು ಒಂದು ಮಾತು ಹೇಳ್ತೀನಿ, ಸ್ನೇಹಿತರೆ, ನೀವೆಲ್ಲ ನಮ್ಮ ಅಣ್ಣ ತಮ್ಮಂದ್ರು ಅಂತ ಇದ್ದೀರಾ. ಇದೇ ನಮ್ಮ ಮಾದೇವಪ್ಪನ ಬಗ್ಗೆ ಬೈದಾಗ ಅವ್ರಿಗೆ ಚಪ್ಪಲಿ ಹಾರ ಹಾಕಿದ್ರಿ, ನೀವು ಬ್ಯಾನರ್ಗೆ ಚಪ್ಪಲಿಯಲ್ಲಿ ಹೊಡೆಯಂತ ಕೆಲಸ ಮಾಡಿದ್ರಿ. ಮತ್ತೆ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಮಾತಾಡ್ರಿ, ಪರಮೇಶ್ವರ್ ಅವ್ರ ಬಗ್ಗೆ ಮಾತಾಡಿದ್ರಿ. ಅವಾಗೆಲ್ಲ ನೀವೆಲ್ಲೋಗಿದ್ರಿ? ಅವಾಗ ಯಾಕೆ ನೀವು ಮಾತಾಡಿಲ್ಲ? ನಿಮ್ಮವ್ರನ್ನ ನೀವ್ ಯಾಕೆ ಸರಿಪಡಿಸ್ಲಿಲ್ಲ? ಯಾಕೆ ನೀವು ಅವ್ರಿಗೆಲ್ಲ ಬುದ್ಧಿ ಹೇಳಲಿಲ್ಲ? ಹಿಂಗೆಲ್ಲ ಮಾತಾಡಬಾರ್ದು. ನೀವು ಮಾಡಿರೋಂಥ ಕೆಲ್ಸಗಳು ಇವತ್ತು ಹಳ್ಳಿಗಳಲ್ಲಿ ಅಣ್ಣ ತಮ್ಮಂದ್ರಂತ ಇದ್ದಂಥವ್ರೆಲ್ಲ ಕಿತ್ತಾಡ್ತಾ ಇದ್ದಾರೆ, ಒಡೆದಾಡೋ ಮಟ್ಟಕ್ಕೆ ಬಂದಿದ್ದಾರೆ. ಇವತ್ತು ನಮ್ಮ ಮುನ್ರಾಜಣ್ಣ ಒಂದು ಸಣ್ಣ 2-3 ಮಾತು ಮಾತಾಡಿದ ತಕ್ಷಣ ನಿಮ್ಗೆ ಇಷ್ಟು ಬೇಸರ ಆದೆ. ರಾಜ್ಯಾದ್ಯಂತ ಬಲಗೈ ಸಮುದಾಯದ ವಿರುದ್ಧವಾಗಿ ನೀವು ಕುತಂತ್ರಗಳು ನಡೆಸ್ತಾ ಇದ್ದೀರಾ. ಅದ್ರ ವಿರುದ್ಧವಾಗಿ ನೀವ್ಯಾರು ಮಾತಾಡ್ತೀರಾ? ಬರೀ ಮುನ್ರಾಜಣ್ಣ 2 ಮಾತು ಮಾತಾಡೋದಂತ ನೀವು ಮಾತಾಡ್ತಾ ಇದ್ದೀರಲ್ಲ, ದಯವಿಟ್ಟು ನೀವು ಅಣ್ಣ ತಮ್ಮಂದ್ರ ತರ ಬಾಯಲ್ಲಿ ಹೇಳೋದಲ್ಲ ಸ್ವಾಮಿ, ಮನ್ಸಲ್ಲೂ ಇರ್ಬೇಕು. ಆ ಮನ್ಸಲ್ಲಿ ಇರ್ಬೇಕು. ನೀವು ಈ ಕೆಲಸ ಮಾಡೋದಕ್ಕೆ ಊರುಗಳಲ್ಲಿ ಇವತ್ತು ಒಗ್ಗಟ್ಟುಗಳು ಎಲ್ಲ ಒಡೆದೋಗಿ ಇವತ್ತು ರೈಟ್ ಲೆಫ್ಟ್ ಅಂತೆಲ್ಲ ಡಿವೈಡ್ ಆಗ್ತಾ ಇರೋದು. ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ, ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಡೋಣ, ಆದ್ರೆ ಜಾತಿಗಳ ಡಿವೈಡ್ಗಳು ಮಾಡಬೇಕು. ಇವನ್ ಒಲಿಯ ಇವನ್ ಮಾದಿಗ ಅಂತ ಭೇದ ಭಾವ ಮಾಡ್ತಾ ಅಂತ ತಾರತಮ್ಯ ಕೆಲಸಗಳು ಮಾಡಬೇಡ್ರಿ. ಊರುಗಳಲ್ಲೆಲ್ಲರೂ ಅಣ್ಣ ತಮ್ಮಂದ್ರ ತರ ಇದ್ದಾರೆ, ಅವ್ರನ್ನ ಹಂಗೆ ಬದುಕಕ್ ಬಿಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಬಲಗೈ ಸಮುದಾಯದ ವಿರುದ್ಧವಾಗಿ ಮಾತಾಡಿದ್ರೆ ನಾವೆಲ್ಲರೂ ನಾವು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ಬೇಕಾಗುತ್ತೆ. ನಮಗೂ ಧ್ವನಿ ಇದೆ, ನಾವು ಮಾತಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಎಡಗೈ ವಿರುದ್ಧ ನಾವು ಕೆಲವರು ಮಾತಾಡೋದಿಲ್ಲ. ಯಾಕೆ ಮಾತಾಡ್ತಾ ಇದೀರಿ ಅಂದ್ರೆ, ನೀವು ಮಾತಾಡ್ತಾ ಇರೋದ್ರಿಂದ ಅದಕ್ಕೆ ಉತ್ತರ ಕೊಡ್ತಾ ಇದೀವಿ ಅಷ್ಟೇ ಹೊರತು ನಾವ್ ಯಾರು ಮಾತಾಡ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಭೀಮ್. ಇವತ್ತು ಏನು ರಾಜ್ಯ ಮಟ್ಟದಲ್ಲಿ ಬಲಗೈ ಸಮಾಜದ ಒಂದು ಹೋರಾಟನ ಇವತ್ತು ನಾವು ಹೋರಾಟ ಮಾಡ್ತಾ ಇದೀವಿ. ಇದು ನಾವು ಯಾವುದೇ ಜಾತಿ ಜನಾಂಗದ ವಿರುದ್ಧವಾಗಿಲ್ಲ. ಇವತ್ತು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆ. ಇವತ್ತು ಕೆಲವು ಯೂನಿವರ್ಸಿಟಿಗಳಲ್ಲಿ ಏನಿವತ್ತು ಅಪಾಯಿಂಟೆಡ್ ಮಾಡಿದ್ರು, ಎಲ್ಲ ಬರೀ ಎ ವರ್ಗ ಅಂತೇಳಿ ಒಂದೇ ವರ್ಗಕ್ಕಾಗಿ ಅವರು ಅಪಾಯಿಂಟೆಡ್ ಮಾಡ್ಕೊಂಡಿದ್ದಾರೆ. ಅದರಿಂದ ನಾವು ಸರ್ಕಾರದ ವಿರುದ್ಧವಾಗಿ ಏನು ನಮಗ್ ಬರ್ತಕ್ಕಂತ ಒಂದು ಮೀಸಲಾತಿನ ನಾವು ಕೇಳೋದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಈ ಹಿಂದೆ ವಕೀಲರಾದಂತ ಅರುಣ್ ಕುಮಾರ್, ಭಾಸ್ಕರ್ ಪ್ರಸಾದ್, H ಆಂಜನೇಯ ಇತರೆ ನಾಯಕರುಗಳೆಲ್ಲ ಸೇರಿ HC ಮಾದೇವಪ್ಪನು, ಪ್ರಿಯಾಂಕ್ ಖರ್ಗೆ, ಪರಮೇಶ್ವರ್ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ರಲ್ಲ, ಅದ್ರ ಬಗ್ಗೆ ಯಾರು ಸಹ ಈ ವಿಚಾರದಲ್ಲಿ ಖಂಡಿಸ್ಲಿಲ್ಲ. ಮೊದಲು ಜಾತಿಗಳ ಮಧ್ಯೆ ಹೊಡಿತಕ್ಕಂಥದ್ದು ಭಾಸ್ಕರ್ ಪ್ರಸಾದ್, ಅರುಣ್ ಕುಮಾರ್. ಮೊದಲು ಇವ್ರು ಬುದ್ಧಿ ಕಲ್ಕೊಬೇಕು. ಇವ್ರು ನಾವು ಅಣ್ತಮ್ಮನವರಪ್ಪ ಅಂತಿದ್ದಂತವ್ರು ಬಲಗೈಯರು ಮತ್ತೆ ಎಡಗೈಯರು, ಬಲನೇ ಬೇರೆ ಎಡಗೈಯರೇ ಬೇರೆ ಅಂತೇಳಿ ನಮ್ಮ ಜಾತಿಗಳು ಹೊಡೆದಂತ ವ್ಯಕ್ತಿಗಳು ಇವ್ರು. ಮಂದಕೃಷ್ಣ ಮಾದಿಗ ಬಂದ್ ಆಂಧ್ರದಿಂದ ಬಂದಿಲ್ಲಿ ನಮ್ಮ ಜಾತಿಗಳು ಬೇರ್ಪಡಿಸಿದ್ರಲ್ಲ, ಅವತ್ ಯಾವನಾದ್ರೂ ಒಬ್ಬನ ಕೇಳಿದ್ರ ಯಾಕ್ರಿ ನಾವು ಬಲಗೈಯರು ಎಡಗೈಯರು ನಾವು ಒಗ್ಗಟ್ಟಾಗಿದ್ದೀವಿ, ಆದ್ರೆ ನಮ್ಮನ್ ಬಂದ್ ಯಾಕಿಲ್ ರಾಜ್ಯದಲ್ಲಿ ಹೊಡಿತೀರ ಅಂತೇಳಿ ನೀವು. ಇವತ್ತು ಬೋವಿವರು, ಲಂಬಾಣಿ, ಕೊರ್ಮ ಇವತ್ತು ಸುಮಾರು 21 ಜನ 22 ಜನ MLA ಅವ್ರ ಬಗ್ಗೆ ಯಾಕೆ ಇವ್ರು ಹೋರಾಟ ಮಾಡ್ತಾ ಇಲ್ಲ? ಬಲಗೈಯವ್ರಿಗೆ 1% ಜಾಸ್ತಿ ಕೊಟ್ಟ ತಕ್ಷಣನೇ ಇವ್ರಿಗೆ ಅಷ್ಟು ಬಲಗೈಯರ್ 1% ಜಾಸ್ತಿ ಕೊಟ್ಟ ತಕ್ಷಣ ಬಲಗೈ ಬಗ್ಗೆ ಯಾಕೆ ಇವ್ರು ವಿರುದ್ಧ ಮಾಡ್ಬೇಕು? ಮೊದಲು ಜಾತಿಗಳ ಮಧ್ಯೆ ಹೊಡೆದಾಡ್ತಾ ಇರೋದೇ ಮಾದಿಗ ಸಮಾಜ ಮೊದಲು ತಿಳ್ಕೊಬೇಕು. ಬಲಗೈಯರು ಎಡಗೈಯರು ಒಂದೇ ಇದ್ರೆ ಈ ರಾಜ್ಯ ಆಳ್ತಕ್ಕಂತ ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು ರಾಜ್ಯದಲ್ಲಿ ಹೊಡಿತಕ್ಕಂತ ಕೆಲಸ ರಾಜಕಾರಣ ಮಾಡ್ತಕ್ಕಂಥ ರಾಜಕೀಯದ ಪಾರ್ಟಿಗಳವ್ರು ಮಾಡ್ತಾ ಇದ್ರೆ ಅದನ್ನ ಎಡಗೈಯವ್ರು ಮೊದಲು ಅರ್ಥ ಮಾಡ್ಕೊಂಡು ಬಲಗೈಯವ್ರಿಗೆ ಏನ್ ಬರ್ಬೇಕು ಬಲಗೈಯವ್ರಿಗೆ ಕೊಡ್ಬೇಕು. ಬಲಗೈ ಮೀಸಲಾತಿ ತಗೊಳೋದಕ್ಕಾಗಿ ಮಾತ್ರ ನಾವು ಹೋರಾಟ ಮಾಡ್ತಾ ಇದೀವಿ. ಆದ್ರೆ ನಾವಿದ್ರೆ ಯಾರ ಬಗ್ಗೆನೂ ನಾವು
ಯಾವ ಸಮಾಜದ ವಿರುದ್ಧವಾಗಿ ನಾವು ಈ ಹೋರಾಟ ಇಲ್ಲ. ಇವತ್ತು ಏನು ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ನಮ್ಮ ಹೋರಾಟ ಕರೆದಿದ್ದಾರೆ, ಬಲಗೈ ನೇತೃತ್ವ ತಗೊಂಡಿರ್ತಕ್ಕಂಥ ಸ್ವಾಮೀಜಿಗಳಿಗೆ ನಾವು ಬೆಂಬಲನ ಸೂಚಿಸ್ತಾ ಇದ್ವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಲಗೈ ಸಮಾಜದ ವಿರುದ್ಧ ಯಾವನಾದ್ರೂ ಮಾತನಾಡಿದ್ರೆ ಅವ್ರಿಗೆ ಧಿಕ್ಕಾರ, ಅವ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಇವತ್ತು ನಾನು ಆಗ್ರಹಿಸ್ತಾ ಇದ್ದೀನಿ. ಬಂಧುಗಳೇ, ಈ ದಿನ ಒಳ ಮೀಸಲಾತಿಯಲ್ಲಿ ಆಗಿರ್ತಕ್ಕಂಥ ಬಲಗೈ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಿ ಅಂತೇಳಿ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಲಿಕ್ಕಾಗಿ ಈ ತಿಂಗಳ 27ನೇ ತಾರೀಕು ನಡೀತಕ್ಕಂಥ ಕ್ಯಾಬಿನೆಟ್ ನಲ್ಲಿ ಹಿಂದೆ ಇದ್ದಂತ ಮೀಸಲಾತಿಯನ್ನ ಏನು 50% ಇದ್ದಂತ ಮೀಸಲಾತಿಯನ್ನ ಯಥಾವತ್ತಾಗಿ ಜಾರಿ ಮಾಡಿ ಅಂತೇಳಿ ಒತ್ತಾಯಿಸಿ ಇವತ್ತು ನಮ್ಮ ಹೊಸಕೋಟೆಯಿಂದ ಸುಮಾರು ಸಾವಿರಾರು ಜನ ಬಲಗೈ ಸಮಾಜದ ಕಾರ್ಯಕರ್ತರು, ಯುವಕರು, ಮಹಿಳೆಯರು ಸೇರಿ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಕ್ಕಂಥ ಸ್ವಾಮೀಜಿಗಳ ಜ್ಞಾನಪ್ರಕಾಶ್ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೀತಕ್ಕಂಥ ಹೋರಾಟಕ್ಕೆ ಇಲ್ಲಿಂದ ಸಾವಿರಾರು ಜನ ಹೊರಟಿದ್ದೀವಿ. ನಮ್ಮ ಅಕ್ಕ ತಾಯಿಗಳು ಇಷ್ಟೇ, ನಾವು ಯಾವುದೇ ಸಮಾಜದ ವಿರುದ್ಧ ಅಲ್ಲ, ಇದು ಬಲಗೈ ಸಮಾಜಕ್ಕೆ ಆಗ್ತಕ್ಕಂಥ ಅನ್ಯಾಯ. ಇವತ್ತು ರೋಸ್ಟರ್ ಬಿಂದು ಅಂತ ಹೇಳಿ ಮಾಡಿ ರೋಸ್ಟರ್ ಬಿಂದುನಲ್ಲಿ ABC ವರ್ಗೀಕರಣವನ್ನ ಮಾಡಿ ಅಲ್ಲಿ ಎ ವರ್ಗಕ್ಕೆ ಮೊದಲನೇ ಆದ್ಯತೆ ಸಿಗ್ತಕ್ಕಂಥದ್ದನ್ನ ರೋಸ್ಟರ್ ಬಿಂದುನಲ್ಲಿ ತಂದಿದ್ದಾರೆ. ಸೊ ಇನ್ನು B ವರ್ಗಕ್ಕೆ ಸಿಗಬೇಕಾದ್ರೆ ಇನ್ನು 9 ಹುದ್ದೆಗಳನ್ನ ಸಾಮಾನ್ಯ ಜನತೆಯನ್ನ, ಸಾಮಾನ್ಯ ವರ್ಗಗಳನ್ನ, OBCಗಳನ್ನ ದಾಟಿ ನಾವು ಬಲಗೈ ಸಮಾಜಕ್ಕೆ 9ನೇದಾಗಿ ಸಿಗ್ಬೇಕಾಗುತ್ತೆ. ಇವತ್ತು ಧಾರವಾಡ ಯೂನಿವರ್ಸಿಟಿಯಲ್ಲಿ ಆಗಿರ್ತಕ್ಕಂಥದ್ದು ಅಲ್ಲಿ ಬೈಪಾರ್ಕೇಶನ್ ಅಲ್ಲಿ ಒಂದೊಂದು ವಿಭಾಗಗಳಿಗೆ ತಕ್ಕಂತೆ ಒಂದು ಹುದ್ದೆಗಳನ್ನ ನೇಮಕಾತಿಯನ್ನ ಮಾಡ್ಕೊಳ್ಳೋದಕ್ಕೆ ಕರೆದಿದ್ದಾರೆ. ಆದ್ರೆ ಅಲ್ಲಿ ಕರೆದಿರ್ತಕ್ಕಂಥದ್ದು ಎಲ್ಲಾ ಹುದ್ದೆಗಳು A ವರ್ಗಕ್ಕೆ ಹೋಗ್ತವೆ. B ವರ್ಗಕ್ಕೆ ಸಿಗ್ಬೇಕಾದ್ರೆ 30 ವರ್ಷಗಳು ಹೋಗ್ಬೇಕು. ಅಲ್ಲಿಗೆ ನಮ್ಮ ಯುವ ಸಮಾಜ, ವಿದ್ಯಾವಂತರು ಅವರು ನಿವೃತ್ತಿ ಆಗೋ 60 ವರ್ಷಗಳನ್ನ ಮೀರಿ ನಿವೃತ್ತಿ ಆಗೋ ಸಂದರ್ಭಕ್ಕೆ ಹೋಗ್ಬಿಡ್ತಾರೆ. ಇಲ್ಲಿ ನಮ್ಮ ಸಮಾಜಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನ ಎಡಗೈ ಸಮಾಜದ ನಮ್ಮ ಮಾದಿಗ ಮಿತ್ರರು, ನಾವು ಕೂಡ ಬಲಗೈ ಸಮಾಜ ಅಲ್ಲಿ ಇರ್ತಕ್ಕಂಥ ಪ್ರಜ್ಞಾವಂತರು ಸೇರ್ಕೊಂಡು ಎಲ್ಲರೂ ಕುಳಿತು ಮಾತಾಡಿ ನಮ್ಮ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕು. ಕೆಲವರು ಯಾರೋ ಭಾಸ್ಕರ್ ಪ್ರಸಾದ್ ಅಂತವ್ರು, ಅರುಣ್ ಕುಮಾರ್ ಅಂತಕ್ಕಂಥವ್ರು, ಮತ್ತೆ ಮಂದಕೃಷ್ಣ ಮಾದಿಗ ಮೊನ್ನೆ ಬೆಂಗಳೂರಿಗೆ ಬಂದಾಗ ಇಡೀ ಸಮಾಜದ ಮಾದಿಗ ಸಮಾಜದ ಹಕ್ಕುಗಳನ್ನ ಮತ್ತು ಅವ್ರಿಗೆ ಸಿಗ್ಬೇಕಂತ ಸವಲತ್ತುಗಳನ್ನ ವಲಯ ಸಮಾಜ ಕಸ್ಕೊಂಡಿದೆ ಅಂತೇಳಿ ಇಡೀ ವಲಯ ಸಮಾಜವನ್ನ ದೂಷಣೆಯನ್ನ ಮಾಡ್ತಾರೆ. ಅದು ತಪ್ಪಾದಂತ ನಿರ್ಧಾರ. ಅವರು ಆಂಧ್ರದ ಇದನ್ನ ಇಲ್ಲಿ ಬಂದು ಮಾಡಬಾರ್ದು. ಇಲ್ಲಿ ನನ್ನ ಅಣ್ಣ ತಮ್ಮಂದ ರೀತಿ ಕರ್ನಾಟಕದಲ್ಲಿ ನಾವು ಇವತ್ತು ಏನ್ ಹೊಸಕೋಟೆ ತಾಲೂಕಿಗೆ ಈ ಹೋರಾಟಕ್ಕೆ ಕರೆ ನಾವು ಕೊಟ್ಟಿದ್ವೋ ಆ ಕರೆಗೆ ಬೆಂಬಲಿಸಿ ನಮ್ಮ HN ಚೇತನ್ ಕುಮಾರ್ ಅಂತೇಳಿ ಯುವ ಮುಖಂಡ, ಬಲಗೈ ಸಮಾಜದ ಯುವ ಮುಖಂಡ ಇವತ್ತು ಬಸ್ಗಳ ವ್ಯವಸ್ಥೆ ಎಲ್ಲ ಸೇರಿ ನಮ್ ಚೇತನ್ ಕುಮಾರೇ ಮಾಡಿರೋದು. ಅವನಿಗೆ ಈ ತಾಲೂಕಿನ ಪರವಾಗಿ, ಈ ಜನತೆ ಪರವಾಗಿ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಒಳ ಮೀಸಲಾತಿ ಜಾರಿ ಮಾಡ್ಬೇಕಂತ ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸರವರು ಏನು ವರದಿ ಕೊಟ್ಟಿದ್ದರು, ಆ ವರದಿಯಲ್ಲಿ ಹಲವಾರು ಲೋಪದೋಷಗಳಿದ್ದಾವೆ. ಈಗಾಗಲೇ ಪ್ರವರ್ಗ A, B, C ಅಂತ ಮಾಡಿರೋದ್ರಿಂದ ಆ ವರ್ಗದಲ್ಲಿ ಬರುವಂಥ ನಮ್ಮ ಸಮುದಾಯ ಏನಿದೆ, ಬಲಗೈ ಸಮುದಾಯ, ವಲಯ, ಆ ಸಂಬಂಧಪಟ್ಟಂಥ ಜಾತಿಗಳಿಗೆ ಈಗಾಗಲೇ ಒಳ ಮೀಸಲಾತಿ ಮಾಡಿರೋದ್ರಿಂದ ಧಾರವಾಡ ಯೂನಿವರ್ಸಿಟಿಯಲ್ಲಿ 9 ಪೋಸ್ಟ್ನ ಕಾಲ್ ಮಾಡಿದ್ದಾರೆ. ಆ 9 ಪೋಸ್ಟಲ್ಲಿ 9 ಪೋಸ್ಟನ್ನು ಪ್ರವರ್ಗ ಎಗೆ ಬಂದಿದೆ. ಪ್ರವರ್ಗ A ಅಂದರೆ ಮಾದಿಗ ಸಮುದಾಯ ಏನಿದೆ ಆ ಒಂದು ಸಂಬಂಧಪಟ್ಟಂಥ ಜಾತಿಗಳಿಗೆ ಸೇರಿದೆ. ಈಗಾಗಲೇ ಆ ಧಾರವಾಡ ಯೂನಿವರ್ಸಿಟಿ ಆಗಿರುವಂಥ ಅನ್ಯಾಯ ಪ್ರವರ್ಗ B ಮತ್ತು Cಗೆ ದಕ್ಕಿಲ್ಲ. ಹಾಗಾಗಿ ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ, ಆಮೇಲೆ ಏನು ಹಿಂದೆ ಇತ್ತು 50% ಏನಿತ್ತು ರಿಸರ್ವೇಷನ್ನು, ಆ 50% ರಿಸರ್ವೇಷನ್ನಲ್ಲಿ ನಮ್ಮ ಸಮುದಾಯದ ಏನಿತ್ತು 15 ಮತ್ತು ಪ್ಲಸ್ SC ST 13 ಆ ಆಧಾರದ ಮೇಲೆ ಇದ್ದರೆ ನಮ್ಗೆ ಯಾರಿಗೂ ಏನು ತೊಂದರೆ ಇಲ್ಲ, ಯಾವ ಸಮಾನತೆಯೂ ಏನೂ ಹಾಳಾಗಲ್ಲ, ಅಸಮಾನತೆಯೂ ಉಂಟಾಗಲ್ಲ, ಏನಾಗಲ್ಲ. ಇಲ್ಲಿ ಈ ಒಂದು ವರದಿ ಮಾಡೋದಕ್ಕೆ ಮಾನ್ಯ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸರವರಿಗೆ ನಮ್ಮ ಹಿತಶತ್ರುಗಳು, ಬದ್ಧವೈರಿಗಳಾದಂಥ ನಮ್ಮ ಸಮುದಾಯದಲ್ಲಿ ಇರುವಂಥವ್ರು ಹೋಗಿ ಅವರು ಮಾಡೋದಕ್ಕೆ ಬಿಟ್ಬಿಟ್ಟು ಸುಮ್ಮನೆ ಇದ್ಬಿಟ್ಟಿದ್ದು ಸರಿಯಾಗಿತ್ತು. ನಮ್ಮ ಮಂತ್ರಿಗಳೇ ಅವರು ಬೇಕಾದಂಥವ್ರು ಹೋಗ್ಬಿಟ್ಟು ಒಳ ರಾಜಕೀಯ ಮಾಡಿ ಇವತ್ತು ಮೀಸಲಾತಿಯನ್ನು ಹಾಳು ಮಾಡಿದ್ದಾರೆ. ಈ ಮೀಸಲಾತಿ ಹಾಳಾಗಿರೋದಕ್ಕೆ ಅವರೇ ನೇರ ಹೊಣೆಗಾರರು, ನಾವು ಬಲಗೈ ಸಮುದಾಯ ಅಲ್ಲ. ಈಗಾಗಲೇ ಒಂದು ಬಾರಿ ಏನು BJP ಗೌರ್ಮೆಂಟ್ ಇದ್ದಾಗ ಸನ್ಮಾನ್ಯ ಸಿ ನಾರಾಯಣಸ್ವಾಮಿ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಅದಾದ ನಂತರ ಸಮ್ಮಿಶ್ರ ಸರ್ಕಾರದಲ್ಲಿ ಗೋವಿಂದ ಕಾರಜೋಳ ಆಗಿದ್ದರು. ನಮ್ಮ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ 2013ರಿಂದ 2018 ತನಕ ಏನಿದ್ರು
ನಮ್ಮ ಆಂಜನೇಯವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು, ಯಾಕೆ ಸ್ವಾಮಿ ಇವರು ಮಾತಾಡೋಕ್ಕಾಗಿಲ್ಲ, ಯಾಕೆ ಮಾಡಲಿಲ್ಲ ಇವರು ಮೀಸಲಾತಿನ? ಇವತ್ತು ಎಸ್ ಸಿ ಮಹದೇವಪ್ಪನವರು, ಆಮೇಲೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಗೂಬೆ ಕೂರಿಸ್ಬಿಟ್ಟು ಇವರು ಈ ಒಂದು ವ್ಯವಸ್ಥೆನ ಹಾಳು ಮಾಡಿಬಿಟ್ಟು ಇವ್ರ ಮೇಲೆ ಹೇಳ್ತಾ ಇದ್ದಾರೆ. ನಿನ್ನೆ ಆಗಿರೋಂಥ ಅನ್ಯಾಯನ ಖಂಡಿಸಿ ಇವತ್ತು ಒಳ ಮೀಸಲಾತಿ ಜಾರಿ ಆಗಬೇಕಂದ್ರೆ ಹಳೆ ಪದ್ಧತಿ ಮಾಡಲಿ, ಇಲ್ಲ ಅಂತಂದರೆ ಏನು ರೋಸ್ಟರ್ ಪದ್ಧತಿನೇ ಸರಿಪಡಿಸಲಿ. ರೋಸ್ಟರ್ ಪದ್ಧತಿ ಸರಿಪಡಿಸೋವರೆಗೂ ಸಂವಿಧಾನ ಬಂಧುಗಳೇ, ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ವತಿಯಿಂದ ಫ್ರೀಡಮ್ ಪಾರ್ಕ್ನಲ್ಲಿ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಹಾಗೂ ನಮ್ಮ ಕರ್ನಾಟಕದಲ್ಲಿ IAS ಕನ್ನಡ ಮೊದಲನೇ ಬಾರಿಗೆ ಛಲವಾದಿ ಕೆ ಶಿವರಾಮಣ್ಣವರ ಪತ್ನಿಯಾದ ವಾಣಿಶ್ರೀ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಇವತ್ತು ಸುಮಾರು ಲಕ್ಷಾಂತರ ಜನ ಫ್ರೀಡಮ್ ಪಾರ್ಕ್ ಸ್ವತಂತ್ರ ಉದ್ಯಾನವನ ಬೆಂಗಳೂರಿನಲ್ಲಿ ಸೇರ್ತಾ ಇದ್ದೀವಿ. ಸುಮಾರು 5,000 to 6,000 ಜನ ಹೊಸಕೋಟೆ ತಾಲೂಕು ವತಿಯಿಂದ ಸುಮಾರು 50 to 60 ಬಸ್ಸುಗಳನ್ನು ಕೂಡ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿದ್ವಿ. ಮತ್ತು ಸುಮಾರು ಒಂದು 100 ಕಾರುಗಳು, ಒಂದು 200 ಬೈಕ್ಗಳು ಕೂಡ ನಾವು ಎಲ್ಲ ಇವತ್ತು ಬಲಗೈ ಸಮುದಾಯದ ಒಂದು ಒಕ್ಕೂಟದ ಪ್ರದರ್ಶನವನ್ನು ನಾವು ತೋರಬೇಕಂತೇಳಿ ಇವತ್ತು ಈಗಾಗಲೇ 10:30 ಆಯಿತು. ಈಗ 11 ಗಂಟೆಗೆ ಚಾಲನೆ ಇದೆ. ಹೊಸಕೋಟೆ ತಾಲೂಕು ಟೋಲ್ ಬಳಿಯಿಂದ ನೇರವಾಗಿ ಸ್ವತಂತ್ರ ಉದ್ಯಾನವನ ಫ್ರೀಡಮ್ ಪಾರ್ಕ್ಗೆ ನಾವೆಲ್ಲ ಹೊರಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಲಗೈ ಸಮುದಾಯದ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನನ್ನ ತಮ್ಮಂದಿರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬಯಸಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಾನು ಜೈ ಭೀಮ್ ಜೈ ಸ್ವಾಗತವನ್ನು ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಮತ್ತು ಮಾಧ್ಯಮ ಮಿತ್ರರಲ್ಲಿ ನಾವು ಕೇಳ್ಕೊಳೋದು ಒಂದೇ, ನಾವು ಯಾವತ್ತೂ ಕೂಡ ಒಂದು ವಿಚಾರವಾಗಿ ನಾವು ಯಾರನ್ನೂ ಕೂಡ ಎತ್ತಿಡಿದು ಮಾತನಾಡ್ತಾ ಇಲ್ಲ. ಇಲ್ಲಿ ಒಂದು ಪಕ್ಷ ಭೇದ ಭಾವ ಇಲ್ದಿರ ನಾವು ಒಕ್ಕೂಟದ ವತಿಯಿಂದ, ಬಲಗೈ ಸಮುದಾಯದ ಒಕ್ಕೂಟದ ವತಿಯಿಂದ ಈ ಕಾರ್ಯಕ್ರಮ ಮಾಡ್ತೀವಿ. ಇದರಲ್ಲಿ ಯಾವುದೇ ಕೂಡ ತಾರತಮ್ಯ ಇಲ್ಲ, ಯಾವುದೇ ಒಂದು ಜಾತಿಯನ್ನು ಧೋರಣೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಇದು ನಮ್ಮ ಒಳ ಮೀಸಲಾತಿಯನ್ನು ಯಾರು ಗಣಕ ಮಾಡಿದ್ದಾರೆ ಅವರನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಗಣಕ ಮಾಡಿ ನಮಗೇನು ಮೀಸಲಾತಿ ಒದಗಬೇಕೋ ಆ ಮೀಸಲಾತಿಯನ್ನು ಒದಗಿಸ್ಕೊಳ್ಳೋ ತನಕ ನಾವು ಬಲಗೈ ಸಮುದಾಯದ ಒಕ್ಕೂಟದ ವತಿಯಿಂದ ಕಾರ್ಯಕ್ರಮಗಳು ಇವತ್ತು ಒಂದು ಜೈ ಭೀಮ್. ನಾವು ಈ ದಿನ ಒಂದು ನೋವಿನ ವಿಷಯದ ಮುಖಾಂತರನ ಇವತ್ತು ಹೋರಾಟ ಮಾಡುವಂಥ ಸಂದರ್ಭ ನಮಗೆ ಸೃಷ್ಟಿಯಾಗಿದೆ. ಇವತ್ತು ನಾವು ಯಾರ ವಿರುದ್ಧನೂ ನಾವು ಹೋರಾಟ ಇದುವರೆಗೂ ಮಾಡಿಲ್ಲ. ನಮ್ಮ ಅಣ್ಣ ತಮ್ಮಂದ ರೀತಿಯಲ್ಲಿ ನಾವೆಲ್ಲರೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ನಮ್ಮ ವಿರುದ್ಧ ಯಾರು ಬರ್ತಾರೋ ಯಾವತ್ತಿದ್ರೂ ನಾವು ಅವ್ರ ವಿರುದ್ಧನೇ. ನಮ್ಮ ವಿರುದ್ಧ ಯಾರು ಬರ್ತಾರೆ ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡು ವಿಶ್ವಾಸದಲ್ಲಿ ಹೋದರೆ ನಾವು ಅಣ್ಣ ತಮ್ಮಂದ ರೀತಿ ನಾವು ಭಾವಿಸ್ತೀವಿ. ನಮ್ಮ ವಿರುದ್ಧ ಯಾರು ಬರ್ತಾರೋ ಅವ್ರಿಗೆ ಯಾವತ್ತೂ ನಾವು ವಿರೋಧನೇ. ಯಾಕಂತಂದರೆ ಇವತ್ತು ರಾಜ್ಯಾದ್ಯಂತ ನಡೀತಾ ಇರ್ತಕ್ಕಂಥ ವಿಷಯಗಳು ನೋಡಿದ್ರೆ ನಮ್ಗೆ ಎಷ್ಟು ಬೇಸರ ಆಗ್ತದೆ ಅಂತಂದರೆ, ಯಾವತ್ತೂ ನಾವು ಭೇದ ಭಾವ ಮಾಡಿಲ್ಲ, ಇದುವರೆಗೂ ಯಾವತ್ತೂ ಭೇದ ಭಾವ ಮಾಡಿಲ್ಲ. ನಾವೆಲ್ಲರೂ ಒಟ್ಟಿಗೆ ಅಣ್ಣ ತಮ್ಮಂದ ರೀತಿಯಲ್ಲಿ ಹೋಗ್ಬೇಕಂತ ಮನೋಭಾವ ಇಟ್ಕೊಂಡು ಎಲ್ರಿಗೂ ಸಮನಾದಂಥ ಅವಕಾಶಗಳು ಇವತ್ತು ನೀವೇ ಅಲ್ಲ, ನಾವು ಎಲ್ಲ ಕಷ್ಟಗಳಲ್ಲಿನೂ ಎಲ್ಲ ನೋವುಗಳಲ್ಲಿನೂ ನಿಮ್ಮ ಜೊತೆಯಾಗಿ ನಿಂತಿದ್ದೀವಿ. ಸರಿಸಮಾನವಾಗಿ ಎಲ್ಲ ನೋವನ್ನು ಅನುಭವಿಸಿದ್ದೀವಿ. ಇವತ್ತು ಏನಾದರೂ ಸುಖ ಇದ್ರೂ ಇಬ್ಬರೂ ಸಮಾನವಾಗಿ ಹಂಚ್ಕೊಂಡು ತಿನ್ನಬೇಕು. ಅದನ್ನು ಬಿಟ್ಬಿಟ್ಟು ಯಾರೋ ಒಬ್ಬರು ಸಿಕ್ಕಿದ್ದಾರೆ, ಯಾರೋ ನಾವು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅಂತೇಳಿ ನೀವು ನಮ್ಮನ್ನು ತುಳಿದು ನೀವು ಮೇಲೆ ಹೋಗ್ಬೇಕನ್ನೋಂಥ ಏನು ಷಡ್ಯಂತ್ರ ಮಾಡಿದಿರಿ, ಇದು ತಪ್ಪು. ದಯಮಾಡಿ ಯಾವುದೇ ಸುಖ ದುಃಖಗಳನ್ನೆಲ್ಲನೂ ಒಟ್ಟಿಗೆ ಅನುಭವಿಸ್ಕೊಂಡು ಬಂದಿರತಕ್ಕಂಥವ್ರು ನಾವು ಮುಂದೆ ಸಿಕ್ಕಂಥ ಅವಕಾಶಗಳನ್ನ ಒಟ್ಟಿಗೆ ಅನುಭವಿಸ್ಕೊಂಡು ಹೋಗಬೇಕು. ಇದಕ್ಕೆ ಯಾವುದೇ ರೀತಿ ಮನಸ್ತಾಪಗಳು ಮಾಡಿಕೊಂಡು ರಾಜಕೀಯದವರು ಏನು ಅಂದ್ಕೊಂಡಿದ್ರು ಅದು ಇವತ್ತು ಸಾಧನೆ ಆಗ್ತಾ ಇದೆ. ಅವ್ರು ಅಂದ್ಕೊಂಡಿದ್ದು ಇವತ್ತು ಸಾಧನೆ ಆಗ್ತಾ ಇದೆ. ಇವತ್ತು ನಾವು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ. ಇವತ್ತು ಏನು ದುರಾಲೋಚನೆ ಇಟ್ಕೊಂಡು ರಾಜಕೀಯದವರು ಒಳಪಂಗಡ ಒಳ ಮೀಸಲಾತಿ ಅನ್ನೋವಂಥ ವಿಷಯನ ಸೃಷ್ಟಿ ಮಾಡಿದ್ರಲ್ಲ, ಇವತ್ತು ಅವ್ರು ಅಂದ್ಕೊಂಡಿದ್ದು ಅವರು ಸಾಧನೆ ಆಗ್ತಾ ಇದೆ. ಆದರೆ ನಾವು ಅಂದ್ಕೊಂಡಿದ್ದು ಯಾವುದೂ ಸಾಧನೆ ಆಗ್ತಾ ಇಲ್ಲ ಅಂತೇಳಿ ನಾವು ಹಿಂದುಳಿದ ವರ್ಗಗಳು, ಹಿಂದುಳಿದ ಜಾತಿಗಳು ಎಲ್ಲರೂ ಅರ್ಥ ಮಾಡಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಹೋದರೆ ಮಾತ್ರ ಏನಾದ್ರು ಸಾಧನೆ ಮಾಡೋಕ್ಕಾಗುತ್ತೆ. ಇಲ್ಲ ಅಂತಂದರೆ ನಾವು ನಾವು ಅಗದಿದ್ದು ತೋಡಿದ ಬಾವಿಗೆ ನಾವೇ ಬಿದ್ದಂಗೆ ಆಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಈ ವಿಚಾರದಲ್ಲಿ ಬಲಗೈ ಸಮಾಜದಿಂದ ಒಂದು ಚಳುವಳಿನ ಆರಂಭಿಸಿದ್ದೀರಿ. ಇದು ನಮ್ಮ ಜನತೆಗೆ ಒಳ್ಳೆ ಸಕ್ಸಸ್ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಎಲ್ಲರೂ ನಮ್ಮ ಹೊಸಕೋಟೆ ಜನತೆಗೆ, ಬಲಗೈ ಸಮಾಜದವರಿಗೆ ಎಲ್ಲ ಉತ್ಪೂರ್ವಕ ವಂದನೆಗಳನ್ನು ಬಯಸ್ತೀನಿ. ಎಲ್ಲರೂ ಸುಮಾರು ಒಂದು 15,000 ಜನಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಚಳುವಳಿಯಲ್ಲಿ ಭಾಗವಹಿಸ್ತಾ ಇದ್ದೀರಿ. ನಮ್ಮ ಬಲಗೈ ಸಮಾಜದಿಂದ, ಹೊಸಕೋಟೆಯಿಂದ ಎಲ್ಲರಿಗೂ ನನ್ನ ಒಂದು ಉತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ.